ಇಮ್ಯಾಜಿನ್ ದಿ ಡೆವಿಲ್, ಮಾರ್ಕ್ 45 ಈ ಮೂರು ಸಿನಿಮಾದ ಟ್ರೈಲರ್ಗಳು ಅಪ್ಪಿ ತಪ್ಪಿ ಏನಾದರೂ ಒಂದೇ ದಿನ ಅಟ್ ಅ ಟೈಮ್ ರಿಲೀಸ್ ಆಗಿದ್ರೆ ಹೇಗಿರೋದು ಅಂತ. ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ ಅಲ್ವಾ. ಈ ಮದುವೆ ಮನೇಲಿ ಊಟಕ್ಕೆ ಬಡಿಸಿದಾಗ ಹೇಗೆ ಒಂದೊಂದೇ ತಿನ್ಕೊಂಡು ಹೋಗ್ತೀವೋ ಅದೇ ಥರ ಒಂದಾದ್ಮೇಲೆ ಒಂದು ಟ್ರೈಲರ್ನ ನೋಡ್ಬೋದಿತ್ತೇನೋ. ಅಲ್ಲಿ ಯಾರಪ್ಪ ಅದು, ಹಾಂ, ಒಂದೇ ದಿನ ಮೂರು ಟ್ರೈಲರ್ದು ಅಟ್ ಅ ಟೈಮ್ ರಿವ್ಯೂ ಬರ್ತಿತ್ತಾ ಅಂತ ಕೇಳ್ತಿರೋದು. ಹಾಂ, ಒಂದು ಬಿಡೋಕ್ಕೆ ಪರದಾಡ್ಕೊಂಡು ಬಿಡ್ತಿದ್ದೀನಿ. ಹಂಗೆಲ್ಲ ಕೇಳಿದರೆ ಹೇಗೆ ನೀವು? ಹಾಂ, ಎಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮಾರ್ಕ್ ಟ್ರೈಲರ್ ನೋಡಿದ ಮೇಲೆ ನನಗೆ ಫಸ್ಟ್ ಬಂದಿದ್ದು ತಲೆಗೆ ಕತೆ ಬಗ್ಗೆ ಆಗಿರಲಿಲ್ಲ, ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿಲ್ಲ, ಸ್ಕ್ರೀನ್ ಪ್ಲೇ, ಆ್ಯಕ್ಷನ್, ಇದು ಯಾವುದ್ರ ಬಗ್ಗೆನೂ ಆಗಿರಲಿಲ್ಲ. ಇಡೀ ಮಾರ್ಕ್ ಸಿನಿಮಾ ಟೀಮ್ನ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಗುರು ಅಂತ ಅನ್ನಿಸ್ಬಿಡ್ತು. ಇವತ್ತಿನ ಕಾಲಕ್ಕೆ ನೀವು ಅಕ್ಕಪಕ್ಕ ಯಾವುದೇ ಇಂಡಸ್ಟ್ರಿ ತಗೊಂಡ್ರು 4 ತಿಂಗಳಲ್ಲಿ ಒಂದು ಸಿನಿಮಾನ ಮಾಡಿ ಮುಗಿಸಿ ರಿಲೀಸ್ಗೆ ತಂದಿದ್ದಾರೆ ಅಂತಂದರೆ ಈ ಮಾರ್ಕ್ ಸಿನಿಮಾ ಟೀಮ್ಗೆ ಮೆಚ್ಚಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, ಅಲ್ಲಿ ಎಲ್ಲ ಹೀರೋಗಳೂ ಎಲ್ಲ ಇಂಡಸ್ಟ್ರಿಯಿಂದನೂ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಕುದುರೆ ಹಿಂದೆ ಓಡ್ತಾ ಇದ್ದಾರೆ. ಕೆಲವರು ಜೆನ್ಯೂನ್ ಆಗಿ ಹೋಗಿ ಎಫರ್ಟ್ ಹಾಕಿ ಪ್ಲ್ಯಾನ್ ಮಾಡಿ ಸಿನಿಮಾ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅಂತೂ ನಾನು ಮಾಡಿದ್ರೆ ಪ್ಯಾನ್ ಇಂಡಿಯಾನೇ ಮಾಡೋದು, ಇನ್ಮೇಲೆ ನಾವು ಹಂಗೇನೆ ಅಂತ ಅಂದ್ಕೊಂಡು ಮಾಡ್ತಾನೆ ಇದ್ದಾರೆ. ಮೂರು ವರ್ಷಕ್ಕೊಂದೊಂದು ಅದ್ಭುತಗಳನ್ನು ತಂದು ನಮ್ಮ ಮುಂದೆ ಇಡ್ತಾನೆ ಇದ್ದಾರೆ. ಎಲ್ಲ ಇಂಡಸ್ಟ್ರಿದು ಇದೇ ಹಣೆ ಬರ. ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತೆ. ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಅಕ್ಕಪಕ್ಕದ ಯಾವ ಇಂಡಸ್ಟ್ರಿಗೂ ಈ ಥರ ಬರಬಾರ್ದು ಅಂತ ಅನಿಸ್ಬಿಟ್ಟಿದೆ. ಅಷ್ಟು ದರಿದ್ರವಾಗೋಗಿದೆ. ಮೇಯ್ನ್ ಪಿಲ್ಲರ್ಗಳಲ್ಲಿ ಒಬ್ಬರು ನಮ್ಮ ಜೊತೆ ಇಲ್ಲ, ಇನ್ನೊಬ್ಬರು ಇದ್ದರೂ ಕೂಡ ಅವ್ರ ಮುಂದಿನ ಕತೆ ಏನು ಅಂತ ನಮಗೆ ಗೊತ್ತಿಲ್ಲ. ಮತ್ತೊಬ್ಬರು ಅವರ ನೆಕ್ಸ್ಟ್ ಸಿನಿಮಾದ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಅವರೇ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಗಣೇಶ್ ಅವರು, ದುನಿಯಾ ವಿಜಯ್ ಅವರು ವರ್ಷಕ್ಕೊಂದೊಂದು ಸಿನಿಮಾ ಥರ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಸ್ಪೀಡಪ್ ಆಗಬೇಕು. ರಕ್ಷಿತ್ ಶೆಟ್ಟಿ ಅವರಂತೂ ಕಳೆದೇ ಹೋಗಿದ್ದಾರೆ. ಶ್ರೀಮುರಳಿ ಅವ್ರದ್ದು ಕೂಡ ತುಂಬ ಲೇಟ್ ಆಗ್ತಾಯಿದೆ ಸಿನಿಮಾಗಳು. ಸುದೀಪ್ ಅವರು ಮತ್ತು ಶಿವಣ್ಣ ಅವರು ಇವರೀಗ ಮೈನ್ ಪಿಲ್ಲರ್ಗಳು ಸದ್ಯಕ್ಕೆ. ಇನ್ನು ಶಿವಣ್ಣ ಅವರು ಬಿಡಿ, ಅವ್ರ ಲೈನಪ್ಗಳು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅವ್ರ ಬಾಕ್ಸ್ ಆಫೀಸ್ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗೋ ಥರನೇ ಕಾಣಿಸ್ತಾ ಇದೆ. ಇನ್ನು ಸುದೀಪ್ ಅವರು ಈ ಲೀಗಲ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಪ್ರಾಪರ್ ಪ್ಲ್ಯಾನಿಂಗಲ್ಲಿ ಇದೇ ಥರ ಸಿನಿಮಾಗಳನ್ನು ಕೊಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೀರಿಯಸ್ಲಿ ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಎಫರ್ಟ್ಸ್ನ. ಒಂದು ಕಡೆ ಬಿಗ್ ಬಾಸು, ಇನ್ನೊಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ಮುಂದಿನ ಸಿನಿಮಾಗೆ ತಯಾರಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಹಾಗೆಯೇ ಈ ಮಾರ್ಕ್ ಸಿನಿಮಾಗೆ ಅವ್ರ ಟೀಮ್ ಅವ್ರು ಹಾಕಿರೋ ಎಫರ್ಟ್ ಎಲ್ಲೂ ವೇಸ್ಟ್ ಆಗಬಾರ್ದು ಅಂತ ಕೇಳ್ಕೊತೀನಿ. ಇನ್ನು ಟ್ರೈಲರ್ ವಿಚಾರಕ್ಕೆ ಬಂದರೆ, ನಮ್ಮ ತಲೆಯಿಂದ ಮ್ಯಾಕ್ಸ್ನ ತೆಗೆದು ಸೈಡ್ಗಿಟ್ಟು, ಅಂದರೆ ಮ್ಯಾಕ್ಸ್ ಸಿನಿಮಾನ ಕಂಪ್ಲೀಟಾಗಿ ಮರೆತು ನೋಡಿದ್ರೆ ಚೆನ್ನಾಗಿದೆ, ಒಳ್ಳೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಿಸುತ್ತೆ. ಒಂದು ಇವೆಂಟ್ ಬೇಸ್ಡ್ ಆ್ಯಕ್ಷನ್ ಥ್ರಿಲ್ಲರ್, ಮೋರ್ ಆನ್ ರಿವೆಂಜ್ ಸೈಡ್ ಕಾಣಿಸ್ತಾ ಇದೆ ಈ ಸಲ. ಬಟ್ ಅದೇ ಸ್ವಲ್ಪ ಮ್ಯಾಕ್ಸ್ ಥರನೇ ಫೀಲ್ ಕೊಡ್ತಾ ಇದೆ. ಇವನ್ ಅವರೇ ಬೇಕು ಅಂತ ಟೀಸ್ ಮಾಡಿದ್ದಾರೆ ಟ್ರೈಲರಲ್ಲಿ ಆ ಡೈಲಾಗಿಂದ. ಅದೇ ಸಸ್ಪೆನ್ಷನಲ್ಲಿರೋ ಪೊಲೀಸ್ ಆಫೀಸರ್ ಒಂದು ಲಿಮಿಟೆಡ್ ಟೈಮ್ನಲ್ಲಿ ಅಚೀವ್ ಮಾಡಬೇಕಾಗಿರೋ ಒಂದು ಗೋಲ್, ಅವನ್ನ ಹುಡುಕಿ ಹೊಡೆಯೋಕ್ಕೆ ರೆಡಿಯಾಗಿರೋ ಗ್ಯಾಂಗ್ಗಳು. ಕೋರ್ ಕಾನ್ಫ್ಲಿಕ್ಟ್ ಏನು ಕಾಣಿಸ್ತಪ್ಪ ಇಲ್ಲಿ ಅಂತಂದರೆ, ಒಂದಷ್ಟು ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಮಾಡಿ ಆದಮೇಲೆ ಅವರು ಹೆಣವಾಗಿ ಸಿಗ್ತಾ ಇದ್ದಾರೆ. ಈ ಥರನೇ ಕಾಣೆ ಆದ ಒಂದು ಹುಡುಗಿ ಅರ್ಚನಾನ ಹುಡುಕೋ ಜರ್ನಿ ಶುರು ಆಗ್ಬೋದು. ಇದರಲ್ಲಿ ರಿವೆಂಜ್ ಸೈಡ್ ಕೂಡ ಇದೆ, ಪಾಲಿಟಿಕ್ಸ್ ಕೂಡ ಇದೆ. ಇವೇ ಇಂಟ್ರೆಸ್ಟಿಂಗ್ ಅನಿಸಿದೆ ನನಗೆ ಈ ಟ್ರೈಲರಲ್ಲಿ. ಮ್ಯಾಕ್ಸಲ್ಲಿ ಮಿಸ್ಟೇಕ್ ಆಗಿದ್ದೇನಪ್ಪ ಅಂತಂದರೆ ವೀಕ್ ವಿಲನ್ ಕ್ಯಾರೆಕ್ಟರ್ಗಳು. ಐ ಹೋಪ್ ಈ ಸಿನಿಮಾದಲ್ಲಿ ಆ ಮಿಸ್ಟೇಕ್ ಇರೋದಿಲ್ಲ ಅಂತ ಅಂದ್ಕೊತೀನಿ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ, ಅಜನೀಶ್ ಅವರು ಈ ಸಲ ಮಾರ್ಕ್ಗೆ ಮ್ಯಾಕ್ಸಿಮಮ್ ಮಾಸ್ ಆಗಿ ಕೊಡ್ತಾನೆ ಇದ್ದಾರೆ. ಸಾಂಗ್ಸಲ್ಲಿ ಮ್ಯೂಸಿಕ್ ಚೆನ್ನಾಗಿದ್ರೆ, ಆದರೆ ನಮ್ಮ ಅನೂಪಣ್ಣ ಅವರು ಬರೆದಿರೋ ಲಿರಿಕ್ಸು ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಮ್ಯೂಸಿಕ್ ನಿಜವಾಗ್ಲೂ ಚೆನ್ನಾಗಿದೆ, ಲಿರಿಕ್ಸ್ದೇ ಕಿರಿಕಿರಿ. ಟ್ರೈಲರಲ್ಲಿ ಆ ಟೈಟಲ್ ಬರಬೇಕಾದ್ರೆ ಬಿ ಜಿ ಎಮ್ ಇದೆ ಬಾಸು. ಥಿಯೇಟ್ರ್ನಲ್ಲಿ ಪಕ್ಕಾ ಪೀಕ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಆ ಬಿ ಜಿ ಎಮ್ಗೆ. ಮ್ಯೂಸಿಕ್ ವೈಸ್ ನನಗೇನು ಡಿಸಪಾಯಿಂಟ್ಮೆಂಟ್ ಅಂತ ಆಗಲಿಲ್ಲ. ಇನ್ನು ವಿಜುವಲ್ಸ್ ಕೂಡ ಚೆನ್ನಾಗಿವೆ. ಬ್ಯಾಕ್ಗ್ರೌಂಡ್ಗೆ, ಆ ಲೊಕೇಶನ್ಗೆ ತಕ್ಕಂತೆ ಮಾಡಿರೋ ಕಲರ್ ಗ್ರೇಡಿಂಗ್ ಚೆನ್ನಾಗಿ ಅನ್ನಿಸ್ತು. ಈ ಬ್ರಿಡ್ಜ್ ಸೀಕ್ವೆನ್ಸಲ್ಲಿ ಕಲರ್ಸ್ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಫುಲ್ ಕೂಲ್ ಥೀಮ್ ಕಾಣಿಸುತ್ತೆ, ಅದು ಸಖತ್ತಾಗಿತ್ತು. ಇನ್ನು ರಸ್ಟಿಕ್ ಫ್ರೇಮ್ಸ್ಗಳು ಕೂಡ ಕಾಣಿಸಿವೆ ಗುರು ಇಲ್ಲಿ. ಇದು ವಿಜುವಲ್ ಎಕ್ಸ್ಪೀರಿಯೆನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ತೀನಿ. ಇದರ ಜೊತೆಗೆ ಕೆಲವೊಂದು ಹೈ ಕೊಡೋ ಫ್ರೇಮ್ಸ್ಗಳು ಕೂಡ ಟ್ರೈಲರಲ್ಲಿದ್ವು. ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ ಅಜನೀಶ್ ಅಣ್ಣನ ಬಿ ಜಿ ಎಮ್ ಜೊತೆಗೆ ಒಳ್ಳೆ ಮೂಮೆಂಟ್ಸ್ಗೆ ಫ್ರೇಮ್ಸ್ಗಳು ಬಿದ್ದಾಗ ಥಿಯೇಟ್ರ್ ಧ್ವಂಸ. ಆ ತ್ರಿಶೂಲದ ಮಧ್ಯೆ ಕಣ್ಣು ತೋರಿಸಿದ ಫ್ರೇಮ್ ಅದು ಸಖತ್ತಾಗಿತ್ತು. ಅದಾದಮೇಲೆ ಶರ್ಟ್ ಹರಿದು ಕೈ ಕಟ್ಕೊಂಡು ಕೊಡೋ ಎಕ್ಸ್ಪ್ರೆಷನ್, ಆ ಲುಕ್ಕು ಇರೋ ಫ್ರೇಮು ಕ್ರೇಜಿ ಅನ್ನಿಸ್ತು ನನಗೆ. ಓವರಾಲ್ ಆಗಿ ಒಂದೊಳ್ಳೆ ಟ್ರೈಲರೇ ಇತ್ತು. ಅಂದರೆ ರೈಟ್ ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡಿದೆ ಅಂತ ಹೇಳ್ತೀನಿ. ಏನಿರುತ್ತೆ ಈ ಸಿನಿಮಾದಲ್ಲಿ ಅನ್ನೋದನ್ನು ನೀಟಾಗಿ ಕನ್ವೆ ಮಾಡಿದ್ದಾರೆ. ನಂದು ಒಂದೇ ಕನ್ಸರ್ನ್ ಏನಪ್ಪ ಅಂತಂದರೆ, ಮಾರ್ಕ್ ನೋಡುವಾಗ ಮ್ಯಾಕ್ಸ್ ನೆನಪಾಗದೆ ಇರಲಿ ಅಂತ ಅಷ್ಟೇ. ಯಾಕಂತಂದರೆ ಅದು ಸ್ವಲ್ಪ ಡೈವರ್ಟ್ ಮಾಡಿದ ಫೀಲ್ ಕೊಡುತ್ತೆ ನನಗೆ. ಸೊ ಇದಿಷ್ಟು ನನಗೆ ಮ್ಯಾಕ್ಸು ಟ್ರೈಲರ್ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ಜಾಸ್ತಿ ಏನು ಬ್ರೇಕ್ ಡೌನ್ ಅನಾಲಿಸಿಸ್ ಅಂತ ಮಾಡೋದಕ್ಕೆ ಹೋಗಿಲ್ಲ, ಟೈಮ್ ನಿಜವಾಗ್ಲೂ ಇಲ್ಲ.
ಸೊ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಸಿಗೋಣ ಮಾರ್ಕ್ ರಿವ್ಯೂ ಜೊತೆ. ಬಾಯ್.